ಹಾಯ್ ಹಲೋ ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಏನು ಅಂದರೆ ಸಮ್ಮರ್ ಸ್ಪೆಷಲ್ ಕೂಲ್ ಡ್ರಿಂಕ್ಸ್ ಅಂದರೆ ಫ್ರೂಟ್ಸ್ ಜ್ಯೂಸು. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಈ ಸಮ್ಮರಲ್ಲಿ ಜಾಸ್ತಿ ನಮಗೆ ವಾಟರ್ ಮಿಲನ್ ಅದು ದೊರಕ್ತಾ ಇರುತ್ತೆ ಅಲ್ವಾ. ಸೊ ಅದರಿಂದನೇ ನಾನು ಉಪಯೋಗಿಸ್ಕೊಂಡು ನಾನಿವತ್ತು ವಾಟರ್ ಮಿಲನ್ ಜ್ಯೂಸನ್ನ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. 2 ವೆರೈಟಿ ಆಫ್ ವಾಟರ್ ಮಿಲನ್ ಜ್ಯೂಸು ನಾನು ನಿಮಗೋಸ್ಕರ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಆಗಿರ್ಬೋದು, ಹಾಗೆ ದೊಡ್ಡವ್ರಿಗೆ ಆಗಿರ್ಬೋದು, ಈ ಜ್ಯೂಸು ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ, ನಾನು ಈ ಥರ ಸೈಜಲ್ಲಿ ನಾನಿಲ್ಲಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ಪಾರ್ಟ್ ನಾನು ಕಟ್ ಮಾಡಿ ಜ್ಯೂಸಸ್ಗೆ ಅಂತ ಎತ್ತಿಟ್ಕೋತಾ ಇದ್ದೀನಿ. ಒಂದು ಬಂದುಬಿಟ್ಟು ಜಾಸ್ತಿ ದೊಡ್ಡ ಪೀಸಾಗಿ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಜ್ಯೂಸ್ಗೆ ತುಂಬ ಸಣ್ಣಗೆ ಕಟ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ದೊಡ್ಡ ಪೀಸಾಗಿ ಒಂದು ಪೀಸ್ನ ಎತ್ಕೊಂಡ್ರೆ ಚಿಕ್ಕ ಪೀಸಾಗಿ ಇನ್ನೊಂದು ಪೀಸ್ನ ಎತ್ಕೋತೀವಿ. ಒಂದು ಸ್ವೀಟಾಗಿ ತುಂಬ ಕೂಲಾಗಿ ತುಂಬ ಚೆನ್ನಾಗಿದ್ದರೆ ಇನ್ನೊಂದು ಹಾಟಾಗಿ ಚಟ್ಪಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಫಸ್ಟು ಕ್ರೀಮಿಯಾಗಿರೋ ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಸ್ವೀಟಿಶ್ ಆಗಿ. ಅದಕ್ಕೆ ನಾನಿಲ್ಲಿ ಥರ ಚಿಕ್ಕದಾಗಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವಾಟರ್ ಮಿಲನ್ ಅನ್ನೋದು, ಇದನ್ನು ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಈ ಥರ ಸಣ್ಣ ಪೀಸಾಗಿ ನೀವು ಕಟ್ ಮಾಡಿ ಇಟ್ಕೋಬೇಕು. ಎಷ್ಟು ಸಣ್ಣ ಪೀಸ್ ಮಾಡೋಕ್ಕಾಗುತ್ತೋ ಅಷ್ಟು ಸಣ್ಣ ಪೀಸ್ ಮಾಡಿ. ಇನ್ನು ಮಿಕ್ಕಿದ್ರೆ ಜಾಸ್ತಿ ದೊಡ್ಡ ಪೀಸ್ ಇದ್ದರೆ ಈ ಥರ ಸೌಟ್ ಯಾವುದಾದ್ರೂ ತೊಗೊಂಡು ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಮ್ಯಾಶ್ ಮಾಡಿಕೊಂಡ್ರೆ ಯಾವುದಾದ್ರೂ ದೊಡ್ಡ ಪೀಸ್ ಯಾವುದಾದ್ರೂ ಇದ್ದರೂ ಕೂಡ ಅದು ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ಚಿಕ್ಕ ಮಕ್ಕಳಿಗೊಂದು ಇದು ತುಂಬಾ ಫೇವ್ರೇಟ್ ಆಗಿರುತ್ತೆ. ಯಾವಾಗಲೂ ಅವರು ವಾಟರ್ ಮಿಲನ್ ಕೊಟ್ಟರೆ ತಿಂತಾ ಇರೋದಿಲ್ಲ ಅಲ್ವಾ. ಒಂದು ಸರಿ ಇದೇ ಥರ ಜ್ಯೂಸಸ್ನ ಮಾಡಿ ನೀವು ಕೊಟ್ಟರೆ ಅವ್ರು ತುಂಬ ಹ್ಯಾಪಿಯಾಗಿ ಕುಡಿತಾರೆ. ಮಧ್ಯಾಹ್ನದ ಹೊತ್ತು ಇಲ್ಲ ಈವ್ನಿಂಗ್ ಟೈಮು ತುಂಬ ಸೆಕೆ ಇದ್ದಾಗ ಈ ಥರ ಕೂಲಾಗಿರೋದು ಕೊಟ್ಟರೆ ಅವ್ರು ತುಂಬ ಇಷ್ಟಪಟ್ಟು ಕುಡಿತಾರೆ ಅಲ್ವಾ. ನೋಡಿ, ಎಲ್ಲ ಹಾಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಚಿಯಾ ಸೀಡ್ಸ್ ಹಾಕ್ಕೋತಾ ಇದ್ದೀನಿ. ನೀವು ಚಿಯಾ ಸೀಡ್ಸ್ ಇಲ್ಲ ಸಬ್ಜಾ ಸೀಡ್ಸ್ ಯಾವುದಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಚಿಯಾ ಸೀಡ್ಸ್ನ ಒಂದು 1/2 ಅವರ್ ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನೊಂದು 3 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಗೆ ಸ್ವೀಟ್ಗೆ ನೀವು ವಾಟರ್ ಮಿಲನ್ ಎಷ್ಟು ಸ್ವೀಟ್ ಇದೆ ಅದನ್ನು ನೋಡಿಕೊಂಡು ನೀವಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಹಾಲನ್ನ ಕಾಯಿಸಿ ಆರಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನು ನಾನು ಚೆನ್ನಾಗಿ ಅದು ಕೋಲ್ಡ್ ಆಗಿದೆ ಅಲ್ವಾ, ಚಿಲ್ಡ್ ಮಿಲ್ಕ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಕಪ್ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಎಲ್ಲನೂ ಮಾಡೋದಕ್ಕಿಂತ ಒಂದು 5 ಅವರ್ ಮುಂಚೆನೇ ಎಲ್ಲ ಎತ್ತಿ ಫ್ರಿಜ್ಜಲ್ಲಿಟ್ಟರೆ ನೀವು ಐಸ್ ಕ್ಯೂಬ್ಸ್ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ. ವಾಟರ್ ಮಿಲನ್ ಆಗಿರ್ಬೋದು, ಹಾಗೆ ಈ ಥರ ಹಾಲಿರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಇದನ್ನೆಲ್ಲ ನೀವು ಒಂದು 5 ಅವರ್ಸ್ ಮುಂಚೆನೇ ನೀವು ಫ್ರಿಜ್ಜಲ್ಲಿಟ್ಟರೆ ಅದು ತುಂಬ ಕೋಲ್ಡಾಗಿರುತ್ತೆ, ಚಿಲ್ಡಾಗಿರುತ್ತೆ ಅಲ್ವಾ. ನಾವು ಎಕ್ಸ್ಟ್ರಾ ಯಾವುದೋ ಐಸ್ ಕ್ಯೂಬ್ಸ್ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ. ನೋಡಿ, ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಶುಗರ್ ಕರಗಬೇಕಲ್ವಾ. ಈ ಥರ ಶುಗರೆಲ್ಲ ಕರಗಿತ್ತಾದ್ಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ನೀವು ಯಾವುದೇ ವೆರೈಟಿ ಆಫ್ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ಬಾದಾಮ್, ಪಿಸ್ತಾ, ಕಾಜು, ಇದು ಯಾವುದೇ ಆದರೂ ನೀವು ಹಾಕ್ಕೋಬೋದು. ನಾನಿಲ್ಲಿ ಬಾದಾಮ್ ಹಾಗೆ ಕಾಜುನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ, ಹಾಗೂ ಅದು ಕ್ರಂಚಿಯಾಗಿ ಹಣ್ಣು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ನೆಕ್ಸ್ಟ್ ಪ್ರಾಸೆಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ನೆಕ್ಸ್ಟ್ ಜ್ಯೂಸಸ್ಗೆ. ನೋಡಿ, ಇದನ್ನು ನಾನು ಬಿಗ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಣ್ಣನ್ನು. ಇದನ್ನು ನಾನು ಫಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಸೀಡ್ಸ್ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. 1 ಕಪ್ ಆಗೋ ಅಷ್ಟು ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನೋಡಿ, ಇದನ್ನು ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಶುಂಠಿನ ಹಾಕ್ಕೋತಾ ಇದ್ದೀನಿ. ಒಂದು ಇಂಚಷ್ಟು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ, ಸ್ವಲ್ಪ ಘಾಟಿಗೆ. ಹಾಗೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೂ ಅಷ್ಟೇ ಸ್ವೀಟ್ನ ನೋಡಿ, ವಾಟರ್ ಮಿಲನ್ ಸ್ವೀಟ್ನ ನೋಡಿ ನೀವು ಶುಗರ್ನ ಹಾಕ್ಕೋಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಟ್ಯಾಂಗಿನೆಸ್ಗೆ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ತುಂಬಾ ಸ್ವೀಟಾಗಿ ಹಾಗೆ ಚಟ್ಪಟವಾಗಿ ಚೆನ್ನಾಗಿರುತ್ತೆ. ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರೆ ಎಲ್ಲನೂ ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ. ಘಾಟ್ ಆಗಿರ್ಬೋದು, ಸ್ವೀಟ್, ಹುಳಿ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ. ಮಿಕ್ಸಿನಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಇವಾಗ ಇದನ್ನು ಸೋಸ್ಕೋಬೇಕಾಗುತ್ತೆ. ಸೋಸ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ನಮಗೆ ಎಲ್ಲೂ ಅಡ್ಡ ಏನೂ ಸಿಗದಿರ
ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ನೋಡಿ ಇಷ್ಟ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವೀಟಾಗಿ ತುಂಬ ಚೆನ್ನಾಗಿದ್ರೆ, ಇನ್ನೊಂದು ಟ್ಯಾಂಗಿನೆಸ್ ಆಗಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ 2 ವೆರೈಟಿ ಆಫ್ ಜ್ಯೂಸನ್ನ ನೀವು ಕೂಡ ಅಷ್ಟೇ ಈ ಸಮ್ಮರಲ್ಲಿ ಖಂಡಿತವಾಗ್ಲೂ ಮಾಡಿಕೊಂಡು ಕುಡೀರಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಬೇಕಾದರೆ ನೀವು ಐಸ್ ಕ್ಯೂಬ್ಸ್ನು ಕೂಡ ಈ ಥರ ಹಾಕೋಬೋದು ಮೇಲ್ಗಡೆ. ಹಾಗೆ ನೋಡಿ ನಾನು ಮತ್ತೆ ಚಿಯಾ ಸೀಡ್ಸ್ನ ಹಾಕೋತಾ ಇದ್ದೀನಿ. ನೀವು ಚಿಯಾ ಸೀಡ್ಸ್ ಇಲ್ಲ ಸಬ್ಜಾ ಸೀಡ್ಸ್ ಎರಡರಲ್ಲಿ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ನೋಡಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾವು ಹಾಕಿರೋ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಹಾಗೆ ನಾವು ಚಿಕ್ಕದಾಗಿ ಕಟ್ ಮಾಡಿರೋ ವಾಟರ್ ಮಿಲನ್ ಆಗಿರ್ಬೋದು, ಕುಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಾಯಿಗೆ ಆವಾಗವಾಗ ಸಿಕ್ಕಿ ಅದು ತುಂಬಾ ಮಜಾ ಕೊಡ್ತಾ ಇರುತ್ತೆ. ನೋಡಿ ಎರಡೂ ಕೂಡ ವಿಧವಾದ ಜ್ಯೂಸನ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಈ ಸಮ್ಮರಲ್ಲಿ ಖಂಡಿತವಾಗ್ಲೂ ಈ ರಿಫ್ರೆಶ್ ಡ್ರಿಂಕ್ಸ್ನ ನೀವು ಕೂಡ ಮಾಡಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು ಹಾಗೆ ವಯಸ್ಸಾಗಿರೋರಿದ್ದರೆ ಖಂಡಿತವಾಗ್ಲೂ ಈ ಥರ ಸಮ್ಮರಲ್ಲಿ ಈ ಥರ ರಿಫ್ರೆಶಿಂಗ್ ಡ್ರಿಂಕ್ನ ಅವ್ರಿಗೂ ಕೂಡ ಮಾಡಿ ತಿನ್ನಿಸಿ ಕುಡಿಸಿ, ಚೆನ್ನಾಗಿರುತ್ತೆ. ಒಂದ್ಸರಿ ಇದೇ ಥರ ಜ್ಯೂಸಸ್ನ ಮಾಡಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಲೈಕು ನನಗೆ ಎಷ್ಟು ಸ್ಫೂರ್ತಿ ಹಾಗೆ ಪ್ರೋತ್ಸಾಹ ಕೊಡುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.